ಇದ್ರಿಗೆರ ಬೈದ್ರ ಸುಧಾರಿಸ್ತಾರ ಅವ್ರು. ಅದನ್ನ ಬಿಡ್ತಾಳ, ಅವ್ರ ಹಿಂದ್ ಬಯಾಕ್ ನಿಂದಿರ್ತಾಳ ಬಾಗಲ್ಲಾಗ ನಿಂತ. ಅವ್ರ ಇದ್ರಿಗೆ ಲಕ್ಷ್ಮಕ್ಕನ ಇರಂಗಿಲಿಕ್ಕಿ. ಏನ್ ಒಂದ ಓಣ್ಯಾನವ್ರು ಅತ್ತಂಗ್ಯಾರ ಇದ್ದಂಗ ನೆರಿ ಹೊರಿ. ಅಯ್ಯೇ ಅವ್ರ ಹಿಂದ ನೋಡಿದ್ರ ಇಷ್ಟು ನಮನಿ ಬೈತಾಳ. ಮೌನ ಅವ್ರು ಬಂದಿಲ್ಲ ಏನಿಲ್ಲ, ಕಾಲಿ ಪಿಲಿ ಬೈಯಾಕತ್ತಿಯಲ್ಲ. ಅವ್ರ ಇದ್ರಿಗೆರ ಅಂದ್ರ ಆದರ ಆದಿತ್ತ ತಡಿ ಬಂದಿನ್ ಬೈಯು ಅಂತಿ. ಬರೀ ಅವ್ರ ಹಿಂದ ಬೈಯದಾತ್ ನಿಂದ. ಹೇ ಮಾರಯ್ಯ ಬಾಯಿ ಮುಚ್ಚ ಮತ್ ಕೇಳಿಗಿಳಿತವ್ರಿಗೆ ತಣ್ಣಗಿರ. ಏನ ಮತ್ತ ಹೊಟ್ಟೆನ್ ಸಂಕಟ ಮತ್ ಒಬ್ಬಕ್ಕೆ ಒದರಿ ಕಡಿಮೆ ಮಾಡ್ಕೊಂತಾನಿ. 300 ರೂಪಾಯಿ ಕೊಡ್ಬೇಕಾರ ಹಂಗ ಮಾಡಿ 10 ಗಂಟೆ ಹೊಡೆದ್ರೆ ಇನ್ನೂ ಹಾಯ್ವಲ್ರ ಸಂಕಟ ಆಗಂಗಿಲ್ಲ ಹೊಟ್ಟಾಗ. ಅದನ್ನಲ್ಲೇ ನಾನು ಹೇಳೋದು. ಅವ್ರ ಮುಂದೆ ಬೈ ತಿದ್ದುಕೊಂತಾರ. ಬೈಯದಕರ ದೌಡರ ಬರ್ತಾರ. ದೌಡ್ ಬರ್ತಾರ ಅವ್ರ. ಇಲ್ಲೋಡ ಏನಾರ ಅನ್ನಿ ಅಂದ್ರೆ ಎದುರಿಗೆ ನಾಳಿಂದ ಹೊಲಕ ಬರಂಗಿಲ್ಲ ಅವ್ರ. ಹಿಂದಾಗಡೆ ನಾನು ನೀನು ಕಳೆ ಕೆತ್ತಬೇಕಕ್ಕತಿ ಕುಂತ. ಹಂಗಾರ ಏನನ್ನಕ್ ಹೋಗ್ಬೇಡ, ಸುಮ್ನಿರ ಏಟ್ ಮಾಡ್ತಾರ ಮಾಡುವಲ್ರಕ್ಕ. ಹಿಂದಾಗಡೆ ನನಗ್ ಕಳೆ ತೆಗ್ಯಾಕ್ ಬರಂಗಿಲ್ ಬಿಡ. ನನ್ನ ಮಣಕಾಲ ಮಣೆಂಗೇ ಇಲ್ಲ. ಅಲ್ಲಲ್ಲಿ ಬರ್ಬರ್ತ ವಯಸ್ಸಂದ ನನಗ ಹೊರೆ ಮಾಡದ್. ಅಯ್ಯಯ್ಯ ಈಗ ಗೊತ್ತಾತನ ವಯಸ್ಸಾಗಿದ್ದ. ಮುದುಕಾಗಿ ಅಂತೇಳಿ ಗೊತ್ತಿದ್ದಿಲ್ಲ ನೀ ಇಷ್ಟು ದಿನ. ಅದನ್ನ ಕರೆ ಬಣ್ಣ ತಂದ ಮೀಸ್ಗೆ ತೆಲ್ಲಿಗೆ ಬಡ್ಕೊಂಡ ಮತ್ ಹೇಳ್ತಿದಿ ಏನಾರ ಅಂದಾಗ ಯಾಕಲೇ ನನಗೇನು ಮಹಾ ವಯಸ್ಸಾಗೈತಿ. ಈಗ ಹೋಗಿ ಕನ್ನೆ ಕೇಳಿದ್ನಿ ಅಂದ್ರೆ ಈಗೂ ಕನ್ನೆ ಕೊಡಾಕ ರೆಡಿ ಅದಾರ ನನಗಂತಿದಿ. ಅಲ್ಲೇ ಬಾಯಿ ಚಂದಗೆ ನೋಡಿ ಹೇಳ, ನನಗ್ ಕನ್ನೆ ಕೊಡ್ಲಾರ್ದಾರ ಯಾರದಾರ? ಎದ್ರಾಗ ಕಡಿಮೆ ಇದೀನಿ ನಾನು ಅಂತಾನಿ. ಅಯ್ಯ ನಿನ್ನ ಮುದುಮೂಳಿ ಮಣಕಾಲ್ಗೆ 50 ವರ್ಷಗಾವು ಕನ್ನೆ ಕೊಡ್ತಾರ ತಡಿ ನಿನಗೆ ಬಂದ. ಅಲ್ಲ ಎಂತೆಂತರ 1 ಲಕ್ಷ ಪಗಾರ ಇದ್ದಾರ ಕನ್ನೆ ಸಿಗ್ಲಾರ್ದ ಪಾಪ ಕುಂತಾವು ಮನಿ ಹಿಡದ. ನಿನಗ ಅರ್ಧ ವಯಸ್ಸು ಗಳದಿದಿ, ನಿನಗೆ ಯಾರದಾರ ಕನ್ನೆ ಕೊಡೋರ? ಲೇ ಡುಮ್ಮಿ, ನನ್ನ ಮಣಕಾಲಿಗೆ 50 ವರ್ಷ ಆಗ್ಯಾವು ಒಪ್ಕೊಂತೇನಿ ನಾನು. ಏನ ನನ್ನ ಮನಸ್ಸಿಗಾಗಿಲ್ಲ, ನಾ ಇನ್ನೂ ನನ್ನ ಮನಸ್ಸಿಗೆ 18 ವರ್ಷದ ಹುಡುಗ. ಅಂದ್ರ ನೀ ಹುಟ್ಟಿ 32 ವರ್ಷ ಆಗಿಂದ ನಿನ್ನ ಮನಸ್ಸು ಹುಟ್ಟೈತನ? ಅದು ಏಸ್ ವರ್ಷಕ್ಕರ ಯಾಕೆ ಹುಟ್ಟುವಲ್ದಕ್ಕ? ಉಣ್ಣಾಕೇನ್ ಮಾಡಿ? ಏನ್ ಮಾಡ್ಲಿ, ರಣ ಬಿಸಿಲೈತಿ ಅಂಬ್ಲಿ ನುಚ್ಚು ಮಾಡಿಟ್ಟನಿ. ಅಲ್ಲಿ ಕಪಾಟ್ನಾಗ ಹಾಲು ಮೊಸರು ಐತ್ ನೋಡ, ಏಟ್ ಬೇಕಟ್ ಹಾಕೊಂಡು ಉಂಡ ಮತ್ ಒಳ ಕಪಾಟ್ನಾಗ ಇಡ. ಹಿತ್ಲು ಬಾಗ್ಲ ಮುಂಚಿ ಬಾಗ್ಲ ಹಾಕೊಂಡು ಹೋಗ. ಹೊರಗೆ ಹರ್ಗಾಡಕ್ ಹೋಗೋದಿದ್ರ ದರ್ಬೀದಿ ಮಾಡಿ ಹೋಗ್ಬೇಡ. ನೀನು ಹರ್ಗಾಡಕ್ ಹೋಗ್ತಾನ ನಾನು? ಊರಾಗ ಊರು ಉಸಾಬರಿ ಮಾಡಿ ಯಾರ್ಯಾರು ಏನೇನ್ ಸಮಸ್ಯೆ ಇರ್ತಾವ ಬಗೆಹರಿಸಿ ಬರ್ತೇನೆ. ಯಪ್ಪ ಪುಣ್ಯಾತ್ಮ, ನಿನ್ನ ಮನೆಯನ್ನು ಸಮಸ್ಯೆ ಬಗೆಹರಿಸ್ಕೊ ಮೊದ್ಲ, ಆಮೇಲೆ ಇನ್ನೊಬ್ಬರ ಮನಿದು ಬಗೆಹರಿಸಕ್ ಹೋಗುವಂತಿ. ನಿನ್ ತಾಟ್ನಾಗ ಕತ್ತಿ ಸತ್ತು ಬಿದ್ದತಿ, ಅದನ್ನ ಬಿಟ್ಟಿದಿ ಮಂದಿ ತಾಟ್ನಾಗ ನೊಣ ಹುಡ್ಕಾಡಕ್ ಹೊಂಟಿ. ಅದೇನ ಅಂದ್ರಂತ ಮನಿಗ್ ಮಾರಿ ಊರಿಗೆ ಉಪಕಾರ ಅಂತ ಹೇಳಿ. ಹೊಲಕ್ ಬಂದ ಒಂದ್ ಆಳಿನ ಕೆಲಸ ಮಾಡಿದ್ರ 300 ರೂಪಾಯಿ ಗಂಟು ಉಳಿತೈತಿ. ಅಂತದ್ ಹೇಳ್ಬೇಡ್ರಿ ಇವಂಗ. ಲೇ ನಮ್ದು ಮನಿ ಬಾಳಕ್ ಬಡ್ದಾಡಿದ್ ಮಂತೇನಲ್ಲ, ಮೊದ್ಲ ಗೌಡ್ರ ಮಂತೇನ್ ನಮ್ದು. ಊರನ್ ಮಂದಿದ ಸಮಸ್ಯೆ ಬಗೆಹರದಿಂದ ನಮಗ ಒಟ್ಟಿಗೆ ಕೂಳ್ ಹೊಕ್ಕತಿ. ಅಯ್ಯಯ್ಯ ಬಾರಿ ಮಂದಿದ ಸಮಸ್ಯೆ ಬಗೆಹರಿಸಿ ಬರವ. 3 ಕೊಟ್ರ ಸಸಿ ಕಡೆ ಅಂತ, 6 ಕೊಟ್ರ ಅತ್ತಿ ಕಡೆ ಅಂತ, ಹಂಗೈತ್ ನಿನ್ ಬಾಳೆವ. ಮೊದ್ಲ ನಿಮ್ದು ಬಿಕ್ಕಿ ಮಂತೇನ. ನಿಮಗೇನ್ ಗೊತ್ತ, ಸಮಾಜ ಸೇವೆ ಮಾಡಿ ರೂಢಿ ಇದ್ರ ಅದಿತ್ತನ್ನದ. ನಮ್ದು ಎಂತದ್ರ ಯಾಕೆ ಮಂತಾನ ಇರ್ವಲ್ಲಕ್ಕ. ನಮ್ಮಪ್ಪ ಹೇಳನ ಭೂಮಿ ತಾಯಿ ಸೇವಾ ಮಾಡಿದ್ರೆ 4 ಮಂದಿ ಹೊಡೆ ತುಂಬತೈತೆ ಅಂತ ಹೇಳಿ. ಏನ ಕೈ ಕೆಸರಾದ್ರೂ ಬಾಯಿ ಮೊಸರಂತ ಆ ಸಿದ್ಧಾಂತದ ಮೇಲೆ ನಡೆಯೋರು ನಾವ. ಲಕ್ಷ್ಮಕ್ಕ ಆತನ ಗೌಡ್ರದ ನಿಂದ ಜಗಳ ಆಗಿದ್ರ ನಡಿ ಹೋಗನ್ ಹೊಲಕ್ಕ. ಬರ್ಲೇರಿ ನಾವ ಅವ್ರೆಲ್ಲದಾರ ಇವ ಪಾರವ ಪಾತವ ಇಕ್ಕಿ ಮೀನಾಕ್ಷಿ ಎಲ್ಲದಾಳ ಬಂದ್ರ ನೋಡಲಿ ಹಿಂದೆ. ಲಕ್ಷ್ಮಕ್ಕ ಜಗಳದಾಗ ನೀ ಗೆದ್ದೇನ ಗೌಡ್ರ ಗೆದ್ರ? ರೇಣಕ್ಕ, ಈ ಮಹಾಮಾತೇಶ್ವರಿ ಕೂಡ ಮಾತಾಡಿ ನಾ ಗೆಲ್ತೇನೆ. ಅಯ್ಯೋ ನನ್ನ ಭ್ರಮೆ ಅದ. ಈಕಿನ್ನ ಮಾತಾಡ್ಕೊಂತ ಹಡ್ದಿರ್ಬೇಕು ಅವ್ರವ್ವ. ಇಲ್ಲೋಡ ಎದಕ್ಕಾದ್ರೂ ಉತ್ತರ ಕೊಟ್ಟ ಬಿಡ್ತಾಳ. ಉತ್ತರ ಇಲ್ಲ ಅನ್ನಂಗೆ ಇಲ್ಲ ಆಕಿ ಕಡೆ. ನಮ್ಮವ್ವ ನನ್ನ ಮಾತಾಡ್ಕೊಂತ ಹಡ್ದಾಳ, ಇವ್ರವ್ವ ಇವನ್ನ ಅಡ್ಡಾಡ್ಕೊಂತ ಹಡ್ದಾಳ. ಮನ್ಯಾಗ ಕಾಲ ನಿಂದ್ರಂಗಿಲ್ಲ. ಇಲ್ಲೇ ಒಟ ಒದರ್ಕೊಂತ ನಿಂದಿರ್ತಿ ಏನು? ಹೊಲಗಿಲ್ಲ ಮುಟ್ಟಿ ಏನ್ರ ಹೊರಗಿರೆ ಮಾಡಿ ಬರ್ತೀಯ? ನಡ್ಲೆ ರೇಣಿ, ಇವನ್ ಕೊಟ್ಟು ಮಾತಾಡ್ತಾನಲ್ಲ, ನನಗ್ ಬುದ್ಧಿಲ್ಲ. ನಡಿ ಹೋಗುನು. ಬರಿ ಬಡ ಬಡ ಹೆಜ್ಜೆ ಹಾಕ್ರಿ. ನೋಡ್ದೆ ಮೀನಾಕ್ಷಿ, ಈ ರೇಣಿ ಸಂಬಂಧ ಎಷ್ಟೊತ್ತನ ಬಾಗಲ್ದಾಗ ನಿಂತೇವಿ. ಈಗ ನೋಡತ್ತ ಮುಂದೆ ಓಡಿ ಬಂದು ನಾವ ಹಿಂದಗಡೆ ಬಂದೇವನ ಲೇಟ್ ಆಗಿ ಅನ್ನಂಗ್ ಮಾಡ್ತಾಳ ನೋಡಿಕಿ ಬೆಂಡ್ಲಿ. ಇರ್ಲಿ ಬರಕರ ನೋಡ್ರಲ್ಲ, ಉಷ್ಟ್ರದು ರೊಟ್ಟಿ ಗಂಟೆ ಪಾಪ ಒಂದ್ರಾಗ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡ್ ಹೊಂಟ ರೇಣಕ್ಕ. ಆಕೆ ಹಂಗಿದ್ರು ಒಳಗ್ ಮನಸ್ ಚಲೋ ಐತ್ ಬಿಡ್ರಿ. ಏನಾತ್ ಮತ್ ಹಂಗ ಹಿಂಗ ಇರಾರ. ಮತ್ತ ಎಲ್ಲಾರ್ದು ಊರಾಗಿನ ಸುದ್ದಿ ಬಂದ್ ಹೇಳೋದು ಮತ್ತ ರೇಣುಂದು ಅಕ್ಕನ. ಇಲ್ಲಂದ್ರೆ ಎಲ್ಲಿ ಗೊತ್ತಾಗಿರ್ತೈತ್ರಿ ನಮಗ. ಫಸ್ಟ್ ಅವರ ಬಂದ್ ಹೇಳೋದು. ಮತ್ತೆ ಯಾವ್ದಾರ ಕೆಟ್ಟ ಸುದ್ದಿ ಇರ್ಲಿ ಮತ್ ಚಲೋ ಸುದ್ದಿ ಇರ್ಲಿ. ಅಯ್ಯಪ್ಪಾತಿ ಅದೇನ್ ದೊಡ್ಡದು, ಇಡೀ ಊರಿಗೆ ಗೊತ್ತೈತಿಕಿ ಸುದ್ದಿ ಸುರಕ್ ಅಂತ ಹೇಳಿ. ಮನಿ ತಣ್ಣಗಾತ್ ನೋಡ್ ಸಂಜೆ ಮಟ. ಇನ್ನ ರೇಣಿ ಎಂತದೈತ್ಲಿ ನಿಂದ ರೊಟ್ಟಿ ಗಂಟೆ? ಅಯ್ಯ 3 ಮಂದಿ ರೊಟ್ಟಿ ಗಂಟೆ ಇದ್ರಾಗ ಇಟ್ಟು ಕಟ್ಕೊಂಡೇನೆ ಲಕ್ಷ್ಮಕ್ಕ. ನೋಡ್ತೀಯ ಅವ್ರ ಕಾಲನ್ನ ನರ ಸತ್ಗಿತಾವನ್ನರಂಗ ನಡ್ಕೊಂತ ಬರುದು ನೋಡಲ್ ಎಷ್ಟ್ ಹಿಂದೆ ಉಳಿತಾರ ಹಂಗ. ಅದಕ್ಕ ಕೈ ಬೀಸ್ಕೊಂತ ಬಂದ್ರ ಇಟ್ ಹಿಂದದಾರ ಅವ್ರು. ಇನ್ ರೊಟ್ಟಿ ಗಂಟು ಹೊತ್ಕೊಂಡ್ ಬಂದಿದ್ರ ಇನ್ನು ಎಲ್ಲಿರ್ತಿದ್ರ ಏನ? ಹೌದ್ಲೇವ ರೇಣಿ, ಯವ್ವ ಪಾರಿ
ಅಂತೂ ಹೇಳ್ತೇನೆ ನಿನಗ ಮ್ಯಾಣತ್ಲೆ ಮಾಡಿದ್ದ ಗೊಂಬೆಗೆ ನೋಡು ಎಲ್ಲಿ ಕರಿಗ್ ಹೊಕ್ಕಾನ ಅನ್ನರಂಗ ಮ್ಯಾಲ್ ಮುಸುಗ್ ಹಾಕೊಂಡ್ ಬರೋದ್ ನೋಡಕಿನ ಬಿಸ್ಲಾಗ. ಅಲ್ಲ ಲಕ್ಷ್ಮಕ್ಕ ಪಾರೋಗಿನ ದೌಡ ಎತ್ತರಾಗ್ಲಿಲ್ಲ ಅಂತ ಮುಂಜಾನೆ ಅದಕ್ಕ ಜೋಳ ಚುಮ್ಮರಿ ಕಟ್ಕೊಂಡ್ ಬಂದ ಅವಡ ಹೊಲಕ್ಕ ಮಧ್ಯಾಹ್ನ ಉಣ್ಣಾಕ. ಇವ ಚುಮ್ಮರಿ ತಿನ್ ಕಾಲ ಹಾಕಿ ಬಿಡ ನಿನ್ನ ಜಿಬ್ ಬಡ್ರ. ಮುಂಜಾನೆ ಒಂದ್ 4 ರೊಟ್ಟಿ ಒಂದ್ ಅರ್ಧ ಲೀಟರ್ ಹಾಲು ಉಪ್ಪು ಹಾಕೊಂಡು ತಿಂದಿರ್ತಾಳೆ ರೇಣಿ ಆಕಿ. ಏನ ಮಧ್ಯಾಹ್ನಕ್ಕ ಚುಮ್ಮರಿ ಮೇಲೆ ಕೆಲಸ ನಡೆಸಕಿ. ಮತ್ ರಾತ್ರಿ ಒಂದ್ 2 ಚಪಾತಿ ಪಲ್ಯ ಹಚ್ಕೊಂಡ್ ತಿಂತಾಳೆ ರೇಣಿ. ಒಂದ್ 2 ತುಪ್ಪ ಬೆಲ್ಲ ಹಾಲು ಹಾಕೊಂಡ್ ತಿಂತಾಳ. ಮತ್ ಅನ್ನ ಮಾಡೋದಿಲ್ಲ. ಅದಕ್ಕ ಹಂಗದಾಳೆ ಆಕಿ ಚಿಕನಿ ಅಡಿಕೆಗಳ ಪಾತವ ಮೀನಾಕ್ಷಿ. ನೋಡಲ್ಲಿ ರೇಣಿ ಏನ ಹೇಳ್ಕೊಂತ ಹೊಂಟಾಳ ನಮ್ದ ಚಾಡ. ಏನ ಗುನು 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 ಹಚ್ಚಿ ಬಿಡ್ತಾಳ. ನಮ್ಮನ್ನ ನೋಡ್ತಾಳ ಅತ್ತ ಹೇಳ್ತಾಳ. ಮತ್ತೆ ಹಳ್ಳಿ ರೇಣೊಂದು ಅಕ್ಕ ಮತ್ತೆ ಎಷ್ಟು ದೂರ ಅದಾರು ಅಂತ ನೋಡ್ತಾರು. ಪರಕರ ಸುಮ್ನೆ ಹೋಗು ನೋಡ್ರಿ ಬಿಡ ಬಿಡ ಅವ್ರಂತೇಲೆ. ಹೌದ್ ನೋಡ್ರಿ ಬಿಡ ಬಿಡ ಮುಂದೆ. ರೇಣಿ ಪಾರಿ ನೋಡಿದ್ರ ತಾನು 4-5 ರೊಟ್ಟಿ ತಿಂತಾಳೆ ಜಿಗಟ್ನ್ಯಾನ ಹಾಲು ಹಾಕೊಂಡು. ಅದ ಗಂಡಗ ಎರಡೋ ಮಾಡ್ತಾಳೆ ಎಣಿಸಿ ರೊಟ್ಟಿನ. ಅದ ಇನ್ನೊಂದ್ ರೊಟ್ಟಿ ಕೊಡ ಸಿವಿ ಹತ್ತೈತಂದ್ರೆ ಹೇಳ್ತೇನ ಏನಂತೀಯ ಕೂಳ್ಕೊತ್ತ ನೀರ್ ಪಿತ್ತ ಅಂತಾಳ ಅವಂಗ. ವಾ ಹೌದಾ ಲಕ್ಷ್ಮಕ್ಕ ಪಾಪ ನೋಡ್ದೆ ಅವನ್ನ ಬೆದರು ಗೊಂಬೆಗೈತಿ ಪಾಪ ಕೂಳಿಲ್ಲದಕ್ಕ. ಅದಕ್ಕ ನಾನ ಒಂದಿನ ಹೋಗಿದ್ದೆ ಒಂದ್ ತಟ್ಟಗ ಅನ್ನ ಮಾಡಬಾರ್ದನ ಅವ್ನ ಪುರ್ತಕ ಪಾಪ 2 ರೊಟ್ಟಿ ಹೊಟ್ಟೆ ತುಂಬಕ್ಕಲ್ಲ ಅಂತ ನಾ ಅಂತೀನಿ. ಏಯ ಲಕ್ಷ್ಮಕ್ಕ ಶುಗರ್ ಐತೆ ಅದಕ್ಕ ಅನ್ನ ತಿಂದು ಮತ್ತೆ ಊರ್ ಹೊಂಟಟ್ಲೆ ಹೂನ ಹಾಕಿ ಕುಂತಾನ. ಅದಕ್ಕ ಅನ್ನ ಮಾಡಂಗಿಲ್ವಾ ನಾನು ಅಂದ್ಲ. ಅದಕ್ಕ ನಾನು 2 ರೊಟ್ಟಿ ತೆಳ್ಳನ ಏನ್ ಹೊಟ್ಟೆ ತುಂಬತವ ಜಿಗಟ್ನ್ಯಾಗ ಒಂದ್ 3-4 ರೊಟ್ಟಿ ಮಾಡಿದಪ್ಪನು ಹಾಲು ಮೊಸರು ಹಾಕೊಂಡು ತಿಂತಾನ ಹೊಟ್ಟೆ ತುಂಬತೈತಿ ಅಂತ ನಾ ಅಂದೆ. ಅಯ್ಯ ಲಕ್ಷ್ಮಕ್ಕ ಮೊದ್ಲ ದಮ್ಮಿನ ಮೂಳೆದ ದಮ್ ಐತಿ. ಹಿಂದಾಗಡೆ ಹಾಲು ಮೊಸರು ತಿಂದು ಕಪ್ಪಾಗಿ ಹಿಂದಾಗಡೆ ದವಾಖಾನಿ ಜೋಡಾದ್ರೆ ಏನ್ ಮಾಡ್ಲಿ ನಾನು ಅಂತಾಳ. ಅಲ್ಲ ಅನ್ನನೂ ಮಾಡಾಕೊಲ್ಲ ಹಾಲು ಮೊಸರನ್ನು ನೀಡಾಕೊಲ್ಲ ತಿನ್ನದರ ಏನ್ ತಿನ್ನಿಸ್ತಾ ಪಾಪದಕ್ಕ ಅಂತ ನಾನು. ಇವ ಏನಿಲ್ಲ ರೇಣಿ ಆ ಒಂದೆರಡು ಹಸೆಕಾಯಿ ಹುರಿದು ಆ ಕಡಬದ ಕಲ್ನ್ಯಾಗ ಒಂದ ಬ್ಯಾಳಿ ಬೆಳ್ಳುಳ್ಳಿ ಒಂದಿಟ್ಟು ಉಪ್ಪು ಹಾಕದಕ್ಕೆ ಗರ ಗರ ಹರಿದು ಆ ಹಸೆಕಾರ ಹಚ್ಚಿ ರೊಟ್ಟಿ ಮ್ಯಾಗ ಒಂದ್ ಹನಿ ಎಣ್ಣೆ ಬಿಡ್ತಾವ ನೋಡ. ಹೌದಲ್ಲ ಅದನ್ನ ಕೊಡ್ತಾ ಪಾಪ ತಿನ್ನಾಕದಕ್. ಪಾಪ ರೇಣಿ ಅಂತದ್ ಕೂ ತಿನ್ನಾಕವ. ಇವ್ವ ನಮ್ಮನ್ಯಾಗ ನಮ್ ಗೌಡ 6 ರೊಟ್ಟಿ ತಿಂತಾನ. 2 ರೊಟ್ಟಿ ಹಿಟ್ಟು ಕುಡಿಸಿ 1 ರೊಟ್ಟಿ ಮಾಡಿರ್ತೀನಿ ಮತ್ ನಾನು ಅಂತವ 6 ರೊಟ್ಟಿ ತಿಂದು ಮ್ಯಾಲ ಒಂದ್ ತಾಟ ಉಪ್ಪಿಟ್ಟು ತಿಂದು ಇಲ್ಲಾಂದ್ರೆ ಅವಲಕ್ಕಿ ಚುಮ್ಮರಿ ಒಟ್ಟು ಏನ್ ಹಚ್ಚಿರ್ತೇನೆ ಅದನ್ನ ತಿಂದು ಹೊರಬೋತಾನ ನೋಡವ. ಯವ್ವ ನಮ್ಮನ್ಯಾಗು 10 ಹೊಂಟ್ರು ಕೂಳ್ಬೇಕು ನೋಡುವ. 2 ತರ ಪಲ್ಯವು ರೊಟ್ಟಿ ಅನ್ನ ಸಾರು ಸರು 11 ಬೇಕು ಒಂದಿಲ್ಲ ಅಂದ್ರೆ ನಡೆಯಂಗಿಲ್ವಾ. ಇವ್ವ ಹಂಗ ಬಿಡ ಇವ ಮಂದಿದಂತರ ನಮ್ದಂತರ. ಇವ್ವ ಬಿಸಿಲು ನೋಡ ಲಕ್ಷ್ಮಕ್ಕ ಹೆಂಗೈತಿ. ಇವ್ವ ಹಂಗ ಬಿಡ್ಲೆ ಮುಂಜಾನೆ ನೋಡಿದ್ರ ಮಂಜು ಬೀಳ್ತೈತಿ. ಮಧ್ಯಾಹ್ನಕ್ಕೆ ನಮ್ನಿ ಬಿಸಿಲು ಮತ್ ಸಂಜೆ ಮುಂದ್ 4 ಗಂಟೆ ಆತಂದ್ರೆ ಥಂಡಿ. ಒಟ್ಟು ಮನುಷ್ಯಾಗ ಯಾವ್ದು ಎಷ್ಟಿರ್ತೈತಿ ಅಷ್ಟೇ ಇರ್ಬೇಕು. ಹೆಚ್ಚಿಗೆ ಆತಂದ್ರೆ ತಡ್ಕೋದಾಗುದಿಲ್ಲ. ಖರೇನ ಬಿಡ ನೀನ 15 ದಿನ ಮನ್ಯಾಗ ಅದೇವಲ್ಲ ಯವ್ವ ಹೊಲಕ್ಕೆ ಹೆಂಗ್ ಹೋಗ್ತೇನೆ ಹೆಂಗಿಲ್ಲ ಅನ್ನಂಗ ಆಗೈತಿ ನೋಡು. ಯವ್ವ ಲಕ್ಷ್ಮಕ್ಕ ಪಾತಿನ ಅವ್ರ ಅತ್ತಿ ಹೊರಗೆ ಹಾಕ್ಯ ಅಂತ ಪಾಪ ಹೊರಗ ಕುಂತಿತ್ತು. ನಾನ ಬಾ ಮನಿ ಹೊರಗೆ ಕುಂತ ಏನ್ ಮಾಡ್ತಿದ್ದಿ ನಡಿಯಲ್ಲ ಹೊರಗೆ ಹೋಗುನು ಅವ್ರ ಪಗಾರ ಬರ್ತಂತ ಹೇಳ್ಕೊಂಬಂದೆ. ಲಕ್ಷ್ಮಕ್ಕ ಪಾತಿನ ಅವ್ರ ಅತ್ತಿ ಹೊರಗೆ ಹಾಕ್ಯ ಅಂತ ಜಗಳ ಮಾಡಿ ಏನ್ ಮಾಡ್ತಿದ್ದಿ ಪಾಪ ಏನು ಕಟ್ಕೊಂಡ್ ಬಂದಿಲ್ಲದ. ಅದಕ್ಕೆ ನಾನು ಒಂದ್ 2 ಚಪಾತಿ ಹೆಚ್ಚಿಗೆ ಇಟ್ಕೊಂಡ್ ಬಂದೇನಿ. ಏನಾತ್ ತಗೋ ನಾನು ಅಂಬ್ಲಿ ಬಿಸಿ ರೊಟ್ಟಿ ಎಲ್ಲ ಕಟ್ಕೊಂಡ್ ಬಂದೇನಿ. ಏನಾತ ಅದ್ರಾಗ ಉಣ್ಣನಂತ ಅಷ್ಟ್ರು ಪಾಪ ಎದಕ್ಲೆ ಅದಕ್ಕೇನು ಬಂದೈತಿ ಮುದುಮೂಳಿಗೆ ಹೊರಗೆ ಹಾಕದ ಬರೇ ಕೆದ್ರಿ ಜಗಳ ಮಾಡಾಕ ಹುಡುಕ್ತಿರ್ತೈತಿ ನೋಡದು. ಮತ್ತೆ ಲಕ್ಷ್ಮೀಂದು ಅಕ್ಕ ಆಕಿಗ ಮತ್ತೆ ಬಿರಿಯಾನಿಗೂ ಊಟ ಮಾಡು ಮತ್ತೆ ಕೋಳಿದು ಮಾಂಸ ಅಂದ್ರೆ ಬ್ಯಾಡಂತ್ರಿ. ಮತ್ತೆ ಬಕ್ರೀದ ಬೇಕು ನನಗೆ ಮತ್ತೆ ಅದನ್ನ ಮಾಡಿ ಕೊಡ್ರಿ ಅಂತಂದು ನಿಂತಿದ್ಲು. ಅದಕ್ಕೆ ಬಕ್ರೀದ ಮಾಂಸ ಇಲ್ಲಿ ತಗೊಂಡು ಬರಬೇಕು ಅಷ್ಟು ರೊಕ್ಕ ಇಲ್ಲ ನಮ್ಮ ಕಡೆ. ಮತ್ತು ಏನು ಮಾಡೋದು ನಿನ್ಗೆ ಕಡದ ಸಾರು ಮಾಡಿ ನಾವು ಮಕ್ಕಳ ನಾನು ಉಂಡು ಬಿಡ್ತೇವೆ ಅಂತ ಇಷ್ಟು ಅಂದೇನಿ. ಮತ್ತು ಮಸ್ಕಿರಿ ಮಾಡ್ಕೊಂತ ಕರೆಗ ಮಾಡಿ ಹೇಳಾಕುಂತಾಳು. ಮತ್ತು ನನ್ನ ಗಂಡನ ತಲೆಯಾಗ ತುಂಬಿ ಜಗಳ ಮಾಡಾಕ ಹಚ್ಚಾರು. ಮತ್ತು 2 ಮಂದಿ ಗಂಡ ಅತ್ತಿಗೂ ಸೇರಿ ನನಗೆ ಮನೆಯಿಂದ ಹೊರಗೆ ಹಾಕ್ಯಾರು. ಮತ್ತು ಮಕ್ಕಳಿಗೆ ತಾವ ಅಡಿಗೆ ಮಾಡಿ ಕಟ್ಟೋದು ಉಣ್ಸೋದು ಮಾಡಾಕುಂತಾರು. ಮಾಡಿ ಹಾಕ್ಲಿ ಬಿಡ್ಲೆ ಪಾತಿ ಏನ ಹೆಣ್ಮಕ್ಳದು ಏನು ಅನ್ನೋದು ಅರ್ಥಕತ್ತೆ ಅವ್ರಿಗೆ. ಇವಾಗಿದ್ರು ನಿಮ್ಮ ಅತ್ತಿ ಇದ್ರಾಗ ಬಂತು ನೋಡಿ ಬರೇ ಕೆದ್ರಿ ಜಗಳ ಮಾಡೋದ್ರಾಗ. ಲಕ್ಷ್ಮಕ್ಕ ಚಳಿ ಬಿಟ್ಟೈತಲ್ಲ ಗಿಡ ನೋಡ ಎಂತ ಚಲೋ ಚಿಕ್ತಾವ ಮತ್ತೊಟ್ಟು. ಇವ ಪಾರಿ ಕಣ್ಣು ಬಿಡ್ಬೇಡ್ಲೆ ನೀನ್ ಎಡಗಾಲಿಗೆ ಏನ ಹತ್ತತ್ ನೋಡ. ಇವ ಜಗ್ಗೊಟ್ಟು ಸಾಲ ಮಾಡಿ ಹಾಕ್ಯವಿಲೆ ಎದಿ ಜಲ್ ಅನ್ನಂಗಾಗಿತ್ತ. ಇವ ಮಳಿ ಹೋಗಿಂದ ಯಾಕ ಈಗ ಒಂದಿಟ್ಟು ಹವಾ ಮೇಲೆ ಮತ್ತೆ ಬೆಳಕತ್ತಾವು. ಹೌದ್ರಿ ಲಕ್ಷ್ಮಕ್ಕ ಒಟ್ಟು ಭೂಮಿ ತಾಯಿ ಹೆಂಗಾರ ಒಟ್ಟು ರೈತರನ್ನ ಕೈ ಹಿಡಿತಾವ ನೋಡ್ರಿ. ಅಯ್ಯ ಭೂಮಿ ತಾಯಿ ನಮ್ದವ್ರಿಗೆ ಯಾವತ್ತು ಮೋಸಗಂಗಿಲ್ಲ ಮೀನಾಕ್ಷಿ. ಹೇಳ್ರಿ ಬಡ ಬಡ ಮ್ಯಾರಿ ಹೋಗುನ ತಡ್ರಿ. ನೀವು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತದೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.